ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಹೊಸ ಅಪ್ಡೇಟ್ ಏನು ಅಂತ ಕಾಯ್ತಾ ಇದ್ದೀರಾ? ಹಾಗಾದ್ರೆ ನಿಮಗೆ ಇದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಾಳೆ ಫೆಬ್ರವರಿ 13 ಮಂಗಳವಾರ ದಿನ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತದ್ದು. ಸ್ನೇಹಿತರೆ, ಬಹಳಷ್ಟು ಮಂದಿ ಈಗ ಹೊಸ ಹೊಸ ಅಪ್ಡೇಟ್ಗಳಿಗೆ ಕಾಯ್ತಾ ಇದ್ದಾರೆ. ಬಹಳಷ್ಟು ಮಂದಿಗಂತೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾನೆ ಇಲ್ಲ. ಸೊ ಅಂತವರು ಬಹಳಷ್ಟು ಟೆನ್ಷನ್ಲಿಂದ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಯಾವಾಗ ನಮಗೆ ಗುಡ್ ನ್ಯೂಸ್ ಬರುತ್ತೆ, ಯಾವಾಗ ಹಣ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಇನ್ನು ಕೆಲವರಂತೂ ಈಗ 7ನೇ ಕಂತಿನ ಹಣ ಬಿಡುಗಡೆ ಆಗಾಗ ಶುರು ಆಗಿದೆ, ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ. ಇನ್ನು ಕೆಲವರಿಗೆ 6ನೇ ಕಂತಿನ ಹಣ ಬಂದಿಲ್ಲ. ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್. ಅದ್ರ ಜೊತೆಗೆ ಕೆಲವರಿಗೆ ಪೇಮೆಂಟ್ ಸ್ಟೇಟಸ್ ಗಳನ್ನ ಕಷ್ಟಪಟ್ಟು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಸ್ಟೇಟಸ್ ನಲ್ಲಿ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳು ತೋರಿಸ್ತಾ ಇದ್ದಾವೆ. ಸೊ ಅಂತವರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರುವಂತದ್ದು. ಹಾಗಾದ್ರೆ ಬನ್ನಿ ಈ ಒಂದು ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ. ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಶುಭ ಮಂಗಳವಾರ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ನಾಳೆ ಏನಪ್ಪಾ ಅಂತಂದ್ರೆ 4 ಭರ್ಜರಿ ಗುಡ್ ನ್ಯೂಸ್ ಗಳಿವೆ. ಹೌದು ಸ್ನೇಹಿತರೆ, ಅದ್ರ ಜೊತೆಗೆ ನೀವು ಯಾವ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ, ಆ ಒಂದು ಹಣ ಕೂಡ ನಿಮಗೆ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋ ನೋಡುವಂತವ್ರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹನ ನೀಡಿ ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಈಗ ಏನು 6ನೇ ಕಂತು, 7ನೇ ಕಂತು, 3, 4, 5ನೇ ಕಂತು, ಈ ರೀತಿಯಾಗಿ ಕೆಲವರಿಗೆ ಕೆಲವೊಂದು ಕಂತುಗಳ ಹಣ ಬಂದಿಲ್ಲ. ಸೊ ಪ್ರಾಬ್ಲಮ್ ನ ಸಾಲ್ವ್ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಅಲ್ದಾಡ್ತಾ ಇದ್ದಾರೆ. ಏನ್ ಮಾಡಿದ್ರು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಸೊ ಇಂಥವ್ರಿಗೆ ಏನಪ್ಪಾ ಅಂತಂದ್ರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಯಾಕಂದ್ರೆ ಮೊನ್ನೆ ನಡೆದಂತ ಒಂದು ಜನಸ್ಪಂದನ ಕಾರ್ಯಕ್ರಮ ಏನಿತ್ತು, ಅದರ ಒಂದು ಪ್ರಭಾವದಿಂದ ಈಗ ಪ್ರತಿಯೊಬ್ಬರಿಗೂ ಹಣ ಬರುವಂತೆ ಆಗಿದೆ. ಅದಕ್ಕಾಗಿ ನಾಳೆ ನಿಮ್ಗೆ 4 ಭರ್ಜರಿ ಗುಡ್ ನ್ಯೂಸ್ಗಳು. ಅದ್ರ ಜೊತೆಗೆ ನೀವು ಯಾವ ಕಂತಿನ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ, ಸೊ ಆ ಒಂದು ಕಂತಿನ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟು, ಇದೀಗ ಬಂದಿರುವಂತ ಲೇಟೆಸ್ಟ್ ಮಾಹಿತಿ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ನಾಳೆ ನಿಮಗೆ ಮಂಗಳವಾರ ದಿನ 4 ಭರ್ಜರಿ ಗುಡ್ ನ್ಯೂಸ್ಗಳು. ಅದ್ರ ಜೊತೆಗೆ ಏನು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಂದಿಲ್ಲ. 7ನೇ ಕಂತಿನ ಹಣ ಒಂದು ಕಡೆಗಿಡಿ ರಿಲೀಸ್ ಆಗಿದೆ, ಇನ್ನೂ ಟೈಮ್ ಇದೆ, ಬರುತ್ತೆ. ಆದ್ರೆ 6ನೇ ಕಂತಿನ ಹಣ ಬಹಳಷ್ಟು ಮಂದಿ ಖಾತೆಗೆ ಬಂದಿಲ್ಲ. ಸೊ ಅಂತವ್ರಿಗೆಲ್ಲ ನಾಳೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಯಾಕಂದ್ರೆ ನಾಳೆ ನಿಮ್ಮ ಖಾತೆಗೆ ರಿಲೀಸ್ ಮಾಡ್ತಾ ಇದ್ದಾರೆ 6ನೇ ಕಂತಿನ ಹಣ. ಸೊ ನಿಮಗೆ ಯಾವ್ಯಾವ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬಂದಿರುವಂತದ್ದು. ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಧಾರವಾಡ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಹಾಸನ ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆ, ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಮತ್ತೆ ಹಾಸನ ಜಿಲ್ಲೆ. ಇಷ್ಟು ಜಿಲ್ಲೆಗಳಿಗೆ ಅಂತ ಹೇಳಿದರೆ 6ನೇ ಕಂತಿನ ಹಣವನ್ನ ಈ ಒಂದು ಜಿಲ್ಲೆಗಳಿಗೆ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ನಿಮಗೆ 6ನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ, ನಾಳೆ ನಿಮ್ಮ ಖಾತೆಗೆ 6ನೇ ಕಂತಿನ ಹಣ ಬರೋದು 100% ಗ್ಯಾರಂಟಿ. ಇನ್ನು ಅದ್ರ ಜೊತೆಗೆ 6ನೇ ಕಂತಿನ ಹಣದ ಜೊತೆಗೆ 4 ಭರ್ಜರಿ ಗುಡ್ ನ್ಯೂಸ್ಗಳು ಮಹಿಳೆಯರಿಗೆ. ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರಿಗೆ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನಾಳೆ ನಿಮಗೇನಿದೆ ಈ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿದಂತವ್ರು ಮತ್ತೆ ಮರು ಅರ್ಜಿಯನ್ನ ಹಾಕಿದ್ರು. ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್. ಯಾಕಂದ್ರೆ ನಾಳೆ ನಿಮಗೆ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಂತೆ ಯಾರ್ಯಾರು ಮರು ಅಪ್ಲಿಕೇಶನ್ ಹಾಕಿದ್ರಿ ಅವರಿಗೆ. ಇನ್ನು 2ನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರ ಒಂದು ಪೇಮೆಂಟ್ ಸ್ಟೇಟಸ್ ನಲ್ಲಿ GST ಪೇಯರ್, ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು. ಆ ಒಂದು ಪ್ರಾಬ್ಲಮ್ ಗಳನ್ನ ಆದಷ್ಟು ಸಾಲ್ವ್ ಮಾಡಿದಾರಂತೆ. ಆ ರೀತಿ ತೋರಿಸ್ಬಾರ್ದು, ಅವ್ರಿಗೆ ಹಣ ಬರ್ಬೇಕಂದ ಅನ್ನೋ ರೀತಿಯಲ್ಲಿ. ಅಂದ್ರೆ ನಿಜವಾದ GST ಪೇಯರ್ ಅಲ್ಲ ಮತ್ತೆ ಟ್ಯಾಕ್ಸ್ ಪೇಯರ್ ಅಲ್ಲ ಅನ್ನೋರಿಗೆ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಹಣವನ್ನ ನಾಳೆ ರಿಲೀಸ್ ಮಾಡ್ತಾ ಇದ್ದಾರಂತೆ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನಾಳೆ ಕೆಲವೊಂದು ಪೆಂಡಿಂಗ್ ಹಣವನ್ನ ಕೂಡ ರಿಲೀಸ್ ಮಾಡ್ತಾ ಇದ್ದಾರಂತೆ. ಅಂದ್ರೆ 2ನೇ ಕಂತ ಆಗಿರ್ಬೋದು, 3ನೇ ಕಂತ ಆಗಿರ್ಬೋದು, 4ನೇ ಕಂತ ಆಗಿರ್ಬೋದು, 5ನೇ ಕಂತ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದು ಪೆಂಡಿಂಗ್ ಹಣವನ್ನ ಕೂಡ ರಿಲೀಸ್ ಮಾಡ್ತಾ ಇದ್ದಾರಂತೆ. ಆದ್ರೆ ಯಾವ ಜಿಲ್ಲೆಗಳಂತ ತಿಳಿಸಿಲ್ಲ. ಇನ್ನು ಫೈನಲ್ ಆಗಿ 4ನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ 7ನೇ ಕಂತಿನ ಹಣ. ಹೌದು ಸ್ನೇಹಿತರೆ, ಕಂಟಿನ್ಯೂ ಆಗಿ 7ನೇ ಕಂತಿನ ಹಣವನ್ನ ಕೂಡ ನಾಳೆ ರಿಲೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತ ಯಾರ್ಯಾರು ಬಂದಿಲ್ಲ ಅಂತ ಬೇಜಾರ್ ಪಟ್ಕೊಂಡಿದ್ರಿ, ಸೊ ಅಂತವರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಾಳೆ ಮತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಈ ರೀತಿಯಾಗಿ ನಾಳೆ 6ನೇ ಕಂತಿನ ಹಣದ ಜೊತೆಗೆ ಈ ಒಂದು 4 ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ನಾಳೆ ಶುಭ ಮಂಗಳವಾರ ಅಂತ ಹೇಳ್ಬೋದು. 4 ಭರ್ಜರಿ ಗುಡ್ ನ್ಯೂಸ್ಗಳು, ಅದ್ರ ಜೊತೆಗೆ 6ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗ್ತಾ ಇದೆ.